ನನ್ನ ಕಡೆಯಿಂದ ಇದು ಕ್ವೆಶ್ಚನಲ್ಲಿ ಇರಲಿಲ್ಲ. ನಾನು ಪರ್ಸ್ನಲಿ ಈ ಮಾತು ಬಂದಾಗ ನನಗೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಎಷ್ಟೋ ಇವಾಗ ಎಜುಕೇಷನ್ ಆಗಲಿ, ಹೆಲ್ತ್ ಆಗಲಿ ಬಿಸ್ನೆಸ್ ಆಗಿಬಿಟ್ಟಿದೆ. ಡೊನೇಷನ್ಗಳು ಲಕ್ಷ ಲಕ್ಷ, ಇವಾಗ UKG LKG ಸೀಟ್ಗಳಿಗೆ 1 ಲಕ್ಷ 2 ಲಕ್ಷ ಆ ಥರ. ತುಂಬ ಜನ ಮಿಡಲ್ ಕ್ಲಾಸ್ಗೆ ಅದನ್ನು ಅಫೋರ್ಡ್ ಮಾಡೋಕ್ಕೆ ಶಕ್ತಿ ಇರಲ್ಲ ಸರ್. ಸೊ ಇಲ್ಲಿ ಗೌರ್ಮೆಂಟ್ ಶಾಲೆಗಳು ತುಂಬ ಇದೆ, ಬಟ್ ಅದು ಮುಚ್ಚೋಗಿರೋ ಅಂಥ ಪರಿಸ್ಥಿತಿನಲ್ಲಿದೆ. ದಯವಿಟ್ಟು ಅದನ್ನು ನಿಮ್ಮ ಕೈಯಾರೆ ಅದನ್ನು ಮುಂದೆ ನಿಂತ್ಕೊಂಡು ಅದನ್ನು ಓಪನ್ ಮಾಡುವಂತಹ ಫ್ಯಾಕಲ್ಟೀಸು ಅಥವಾ ಏನಾದರೂ ಒಂದು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ನ್ಯಾಚುರಲ್ ಸರ್ಕಾರಿ ಶಾಲೆಗಳಿಗೆ ಮತ್ತು ಸರ್ಕಾರ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಡೆಸುವಂಥ ಶಾಲೆಗಳು, ಮಠ ಮಂದಿರಗಳು ನಡೆಸುವಂಥ ಶಾಲೆಗಳು, ಇವತ್ತೇ ಅದು ಪ್ರೈವೇಟ್ ನಡೆಸೋದು ಬೆರಳೆಂಕಿ ಅಷ್ಟೇ. ಆದರೆ ಈ ಗೌರ್ಮೆಂಟ್ ಶಾಲೆಗಳು ಮತ್ತು ಮಠ ಮಂದಿರಗಳು ನಡೆಸುವಂಥ ಶಾಲೆನೇ ಭಾಳ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಸೊ ಅದಕ್ಕೆ ಎನ್ಕರೇಜ್ ಮಾಡೋವಂಥದ್ದು ನಮ್ಮ ಕರ್ತವ್ಯ, ಅದನ್ನು ನಾನು ಮಾಡೇ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಆಗಲೇ ರಾಜ್ಕುಮಾರ್ ಅಣ್ಣವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ನಿಮ್ಮ ಫೇವ್ರೆಟ್ ಹೀರೋ ಅಣ್ಣವರು ಜೊತೆಗೆ ಇನ್ಯಾರಾದರೂ? ಹೇಳಿದ್ನಲ್ಲ, ವಿಷ್ಣುವರ್ಧನ್, ನಾನು ನಾಗರಾವ್ ಪಿಕ್ಚರು ಇವತ್ತು ಒಂದು ಸರಿ ಹಾಕಿದ್ರೆ ನೋಡ್ತೀನಿ. ಅದನ್ನು ಎಷ್ಟು ಸಲ ನೋಡಿರ್ಬೋದು? ಒಂದು ಲೆಕ್ಕನೇ ಇಲ್ಲ, ಒಂದು 20 ಬಾರಿ ಮೇಲೆ ನೋಡಿದ್ದೀನಿ. ಹೀರೋಯಿನ್, ನಿಮ್ಮ ಫೇವ್ರೆಟ್ ಹೀರೋಯಿನ್? ಹೀರೋಯಿನ್ ಯಾರೂ ಇಲ್ವಾ ಸರ್? ಹೀರೋನೇ ಇರೋವಾಗ ಹೀರೋಯಿನ್ನು ಬೇಕಾದಷ್ಟು ಭಾಳ ಚೆನ್ನಾಗಿದ್ದು. ಕಲ್ಪನಾ, ಗೆಜ್ಜೆ ಪೂಜೆ, ಇವತ್ತು ಕಾವೇರಿ ಆಡ್ತಾರಲ್ಲ, ಕೊಡಗಿನ ಕಾವೇರಿ, ಅದು ಅವತ್ತು ಭಾಳ ಫೇಮಸ್. ಆ ಸೀರೆಗಳು ಭಾಳ ಫೇಮಸ್ ಅವತ್ತು. ಅವರೇ ಒಂಥರ ನಮಗೆ ಫ್ಯಾಷನ್ ಎಕ್ಸಾಂಪಲ್, ಲಿವಿಂಗ್ ಓವರ್ ಅಂತಾರಲ್ಲ, ಆ್ಯಕ್ಟಿಂಗಲ್ಲಿ ಅವ್ರದ್ದು ಭಾಳ ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಒಳ್ಳೆ ಕಲಾವಿದೆ ಅವರು, ನಾ ಇಷ್ಟಪಡ್ತಾ ಇದ್ದೆ ಆ ಕಲಾವಿದೆನ. ನೈಸ್. ಸೊ ಈಗ ಪೊಲಿಟಿಷಿಯನ್ ಸರ್, ಪ್ಲೀಸ್ ನಿಮ್ಮ ಇನ್ನು ಹೀರೋಯಿನ್ಗಳ ಹೆಸರೇನಾದರೂ? ಇಲ್ಲ, ಈಗಿನ ಜನ್ರೇಷನ್ ಹೀರೋಯಿನ್ಸ್ಗಳನ್ನೂ ಒಂದಷ್ಟು ನೋಡ್ತಿರ್ತೀರ ಅಥವಾ ಸಿನಿಮಾಗಳು ನೋಡೋ ಅಂತ ಒಂದು? ನೋಡ್ತೀನಿ ನಾನು. ಇವಾಗ ಭಾಳಷ್ಟು ಸಿನಿಮಾಗಳನ್ನ ಇವತ್ತು ನಾನು ನೋಡ್ತೀನಿ. ಕನ್ನಡ ಸಿನಿಮಾಗಳನ್ನ ಹೆಚ್ಚಾಗಿ ನಾನು ನೋಡ್ತೀನಿ. ಯಾರ್ದಾರೊಬ್ರು ಪೊಲಿಟಿಷಿಯನ್ ಬಯೋಪಿಕ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರದ್ದು ಮಾಡಬೇಕು, ನಮಗೆ ಸಮಾಜಕ್ಕೆ ಇವ್ರದ್ದೊಂದು ಸಂದೇಶ ಕೊಟ್ಟಂಗೂ ಆಗತ್ತೆ ಅಂತ ಇರ್ಬೋದು. ಆ ಥರ ಒಂದು ಪೊಲಿಟಿಷಿಯನ್ ಯಾರು ಇರಬಹುದು ಸರ್? ಅಟಲ್ ಬಿಹಾರಿ ವಾಜಪೇಯಿ. ಕರ್ನಾಟಕಕ್ಕೆ ಬಂದರೆ ರಾಮಕೃಷ್ಣ ಹೆಗಡೆ, ಇವರೆಲ್ಲ ಮಾಡಲ್. ರಾಮಕೃಷ್ಣ ಹೆಗಡೆ ಅವರಂತೂ ಕೂಡ ನೂರಾರು ಜನ ಪೊಲಿಟಿಷಿಯನ್ ಅಂದರೆ ನಾಯಕರನ್ನ ಬಿಲ್ಡ್ ಮಾಡೋದಂಥದ್ದು ರಾಮಕೃಷ್ಣ ಹೆಗಡೆ ಅವರು. ಅದನ್ನು ನೆನಪು ಮಾಡ್ಕೊಬೇಕು ನಾವು. ಇವರಿಬ್ಬರು ನನಗೆ ರೋಲ್ ಮಾಡಲು. ಅದು ಬಿಟ್ಟರೆ ನಮ್ಮ SM ಕೃಷ್ಣ ಅವರು, ಎಸ್ಪೆಷಲಿ ಬೆಂಗಳೂರಿಗೆ ಒಂದು ಮಾಡೆಲ್ ಕೊಟ್ಟಂಥವ್ರು, ITBT ಸಿಟಿ SM ಕೃಷ್ಣ ಅವರು. ಇವರೆಲ್ಲನೂ ನಾವು ನಮ್ಮ ಮಾಡಲ್ ಆಗಿ ಪೊಲಿಟಿಕಲ್ ಲೈಫಲ್ಲಿ ನಾವು ಇಟ್ಕೊಬೋದು ಇವ್ರನ್ನೆಲ್ಲರೂ. ಸೊ ಆ ಪಾತ್ರಗಳನ್ನ ಯಾರು ಮಾಡಬಹುದು ಮಾಡಿದ್ರೆ? ಇಲ್ಲ, ಮುಂಚೆ ನೋಡಿ, ಯುಗಗಳಲ್ಲೂ ಕೂಡ ನೀವು ಪ್ರತಿಯೊಂದು ಯುಗದಲ್ಲೂ ಒಬ್ಬೊಬ್ಬರು ಬಂದೇ ಬರ್ತಾರೆ ಎಲ್ಲರೂ ಕೂಡ. ಹಾಗೆ ಪ್ರತಿ ವರ್ಷವೂ ಕೂಡ ಕರ್ನಾಟಕದ ಜನರಿಗೆ ಒಳ್ಳೆ ಹಾಗೆ ನಾವು ರೆಡಿಮೇಡ್ ನಾಯಕರನ್ನ ತಯಾರು ಮಾಡೋಕ್ಕಾಗಲ್ಲ. ಅವರು ಮಾಡುವಂಥ ಕೆಲಸ, ಅವ್ರ ಸ್ಯಾಕ್ರಿಫೈಸು, ಜನಕ್ಕೋಸ್ಕರ ಮಾಡುವಂಥ ನಿಸ್ವಾರ್ಥ ಸೇವೆ, ಕರಪ್ಷನ್ ಇಲ್ಲದೆ ಜನರ ಸೇವೆ ಮಾಡುವಂಥದ್ದು ನ್ಯಾಚುರಲಾಗಿ ಬಂದೇ ಬರ್ತಾರೆ. ಅವಕಾಶ ಕರ್ನಾಟಕಕ್ಕೆ ಇದ್ದೇ ಇದೆ. ಕರ್ನಾಟಕದಲ್ಲಿ ಆ ಥರದ್ದು ನೂರಾರು ಯುವಕರು, ನೂರಾರು ಪೊಲಿಟಿಷಿಯನ್ಸು, ಒಳ್ಳೆ ಪೊಲಿಟಿಷಿಯನ್ಸು ಬರಲಿ ಅನ್ನೋ ಒಂದು ಭಾವನೆಯೂ ಕೂಡ ನನಗಿದೆ. ನಾನು ಕೂಡ ಅದಕ್ಕೆ ಹೆಜ್ಜೆ ಹಾಕ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ನೈಸ್ ಸರ್. ರಾಜಕಾರಣದ ಒಂದು ಒತ್ತಡದಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ. ಸೊ ಯಾವುದೇ ಒಬ್ಬರು ಮನೇಲಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ತಾಯಿ ಪಾತ್ರನೂ ತುಂಬ ದೊಡ್ಡದಾಗಿರುತ್ತೆ, ಹಾಗೆ ಹೆಂಡತಿ ಪಾತ್ರನೂ ತುಂಬ ಆಗಿರುತ್ತೆ. ಸ್ಯಾಕ್ರಿಫೈಸ್ ಅನ್ನೋ ಒಂದು ಪದಕ್ಕೂ ಅವರು ಒಂದು ಅರ್ಥ ತುಂಬಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಿಮ್ಮ ಲೈಫಲ್ಲಿ ತಾಯಿ ತುಂಬ ದೊಡ್ಡ ಪಾತ್ರನ ನಿರ್ವಹಿಸಿರ್ತಾರೆ. ಈಗಿನ ಒಂದು ಪ್ರೆಸೆಂಟ್ ಸಿಚುಯೇಷನ್ಗೆ ಬಂದರೆ ಹೆಂಡತಿ ಕೂಡ ಅದೇ ಒಂದು ಸ್ಥಾನನ ತುಂಬಿರ್ತಾರೆ ಅಂತ ಹೇಳ್ತೀನಿ. ಹೇಗೆ ಅಡ್ಜಸ್ಟ್ ಮಾಡ್ತೀರಾ ಸರ್ ಈ ಫ್ಯಾಮಿಲಿ ಟೈಮ್ ಮತ್ತು ಪರ್ಸ್ನಲ್ ಲೈಫ್? ಮತ್ತು ನಿಮ್ಮ ಹೆಂಡತಿ ಯಾವತ್ತೂ ಬೇಜಾರು ಮಾಡ್ಕೊಳ್ಳೋದಾಗಲಿ ಅಥವಾ ಅದಕ್ಕೆ ಅಡ್ಜಸ್ಟ್ ಆಗೋಗಿದ್ದಾರೆ ಸರ್? ನೋಡಿ, ತಾಯಿ ನನ್ನ ತಂದೆನೂ ಭಾಳ ಪ್ರೀತಿ ಮಾಡ್ತೀನಿ. ನನ್ನ ತಂದೆನ ನಾನು ಭಾಳದಲ್ಲಿ ಒಂದು ದಿನ ನನ್ನ ಹೊಡೆದಿಲ್ಲ ನಮ್ಮ ತಂದೆಯವರು, ಒಂದು ದಿನ. ಯಾಕಂದರೆ ಹಳ್ಳಿ ಗೊತ್ತಲ್ಲ, ಹಳ್ಳಿಯಲ್ಲಿ ಹೊಡೆದೇ ಇರೋವಂಥ ತಂದೆ ತಾಯಿಗಳು ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಒಂದು ದಿನ ನನಗೆ ಒಂದು ಏಟೂ ಹಾಕಿಲ್ಲ. ಒಂದು ದಿನ ನಾನು ಸಂಜೆ ಲೇಟ್ ಆಯಿತು, ನಾನು 7 ಗಂಟೆಗೆ ಮನೆಗೆ ಬಂದೆ. ನಮ್ಮ ತಾಯಿ ಯಾಕೆ 7 ಗಂಟೆಗೆ ಬಂದೆ ಅಂತ ಹೇಳ್ಬಿಟ್ಟು ಒಲೆಯಲ್ಲಿ ಈ ಕಬ್ಬಣನ ಕಾಯಿಸ್ಬಿಟ್ಟು ಬರೆ ಎಳೆದಿದ್ದು ಇನ್ನೂ ಜ್ಞಾಪಕ ಇದ್ದಾರೆ.
ಅಂದರೆ ಹೆಂಗೆ ಅವತ್ತು ಮಕ್ಕಳು ಇವತ್ತೇನ ನಿಮ್ಮ ಒಂದು ಏಟು ಹೊಡೆದ್ರೆ ಕಂಪ್ಲೇಂಟ್ ಕೊಡ್ತಾರೆ, ಮಕ್ಕಳೇ ಕಂಪ್ಲೇಂಟ್ ಹೋಗಿ ಕೊಡ್ತಾರೆ ಪೊಲೀಸ್ ಸ್ಟೇಷನ್. ಅಮೇರಿಕಾದಲ್ಲಿ ನೀವು ಏನಾನ ಹೊಡೆದ್ರೆ ನೀವು ಜೈಲಿಗೆ ಹಾಕ್ಬಿಡ್ತಾರೆ ಅಲ್ಲಿ. ಅವತ್ತಿನ ಸ್ಥಿತಿ ನಾನು ಹೇಳೋದು. ಆ ರೀತಿ ಮಕ್ಕಳನ್ನ ಬೆಳೆಸಿದ್ದಾರೆ ತಂದೆ ತಾಯಿ. ನಮ್ಮ ಶ್ರೀಮತಿಯವ್ರ ಬಗ್ಗೆ ಹೇಳಬೇಕಾದ್ರೆ ಆಲ್ಮೋಸ್ಟ್ ಆಲ್ ಎಲೆಕ್ಷನ್ನೆಲ್ಲ ಅವರೇ ಮಾಡ್ತಾರೆ. ನಾನು ಇವಾಗ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಪ್ರವಾಸ ಮಾಡ್ತಾಯಿದ್ದೀನಿ. ಕಳೆದ ಬಾರಿನೂ ನಾನು ಚುನಾವಣೆ ಮಾಡಿದಾಗ 2 ದಿನ ನಾನು ಹೋಗಿದ್ದು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ, ಓನ್ಲಿ 2 days. ಸೊ ಉಳಿದಂಥ ಎಲ್ಲ ದಿನ ಎಲ್ಲ ಮನೆಗೂ ಹೋಗಿ ನನ್ನ ಪರವಾಗಿ ಆಲ್ಮೋಸ್ಟ್ ಆಲ್ ಎಲ್ಲ 90% ಎಲೆಕ್ಷನನ್ನು ನನ್ನ ಶ್ರೀಮತಿಯವರೇ ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ಪ್ರತಿಯೊಂದು ಅಚೀವ್ಮೆಂಟ್ ಮಾಡೋದರಲ್ಲಿ ಸಾಮಾನ್ಯವಾಗಿ ಹೆಣ್ಣಿನ ಪಾತ್ರ ಇದ್ದೇ ಇರ್ತೈತೆ. ಸೊ ನಮ್ಮ ಶ್ರೀಮತಿಯವರು ಆ ರೀತಿ ಕೆಲಸವನ್ನು ಕೂಡ ಮಾಡಿದರು. ಸೊ ನಿಜವಾಗ್ಲೂ ತುಂಬ ಸಪೋರ್ಟ್, ಯಾಕಂದರೆ ನಿಮ್ಮ ರಾಜಕಾರಣದ ಭವಿಷ್ಯಕ್ಕೂ ಅವರು ಕೈ ಜೋಡಿಸೋದು ತುಂಬ ದೊಡ್ಡ ಮನಸ್ಥಿತಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಸಪೋರ್ಟ್ಗೆ. ಸೊ ಎಲ್ಲ ಒಂದು ಗಂಡಂದ್ರು ಅದು ಕಾಮನ್, ಏನೇ ಆದರೂ ಹೆಂಡತಿ ಜೊತೆ ಜಗಳ ಆಡಬಾರ್ದು ಅಂದರೆ ಹ್ಞೂ ಅಂತ ತಲೆ ಆಡಿಸ್ಬಿಡ್ಬೇಕು. ಸೊ ಆ ಥರ ನೀವು ಒಂದು ಸ್ವಲ್ಪ ಮಸಲತ್ ಮಾಡ್ತಿರ್ತೀರ ಸರ್ ಅವಾಗವಾಗ? ನ್ಯಾಚುರಲ್ ನೋಡಿ, ಗಂಡ ಹೆಂಡ್ತಿ ಜಗಳ ಆಡದೇ ಇರೋ ಗಂಡ ಹೆಂಡ್ತಿ ಇಡೀ ಪ್ರಪಂಚದಲ್ಲಿ ಯಾರನ್ನ ಇದ್ದಾರಾ? ಹಾಂ, ಶ್ರೀಕೃಷ್ಣನೂ ಜಗಳ ಆಡಿದ್ದಾನೆ ಅಲ್ವಾ, ರಾಮನೂ ಜಗಳ ಆಡಿದ್ದಾನೆ, ಸೀತೆನ ಕಾಡ್ಗಟ್ಟಿದ್ದಾನೆ ರಾಮ ಎಲ್ಲ. ಅದು ಇರ್ತೈತೆ. ಅದು ನೀವು ಎಷ್ಟು ಜಗಳ ಆಡ್ತೀರೋ ಅಷ್ಟು ನೀವು ಸಂಸಾರದಲ್ಲಿ ಹೊಂದಾಣಿಕೆ ಬರುತ್ತೆ ನೀವು. ಅದರಿಂದ ಜಗಳ ಆಡೋದು ಇಂಪಾರ್ಟೆಂಟ್ ಅಲ್ಲ. ತಂದೆ ತಾಯಿನೂ ಜಗಳ ಆಡ್ತಾರೆ, ಅಣ್ಣ ತಮ್ಮನೂ ಜಗಳ ಆಡ್ತಾರೆ, ಅಕ್ಕ ತಂಗಿನೂ ಆದರೆ ಒಟ್ಟಾಗಿರೋ ಅಂಥದ್ದು ಅಕ್ಕ ತಂಗಿ ಅಣ್ಣ ತಮ್ಮ ಕಷ್ಟ ಬಂದಾಗ ಬಂಧನ ಜಾಸ್ತಿ ಮಾಡುತ್ತೆ. ಅದರಿಂದ ಸಂಸಾರದಲ್ಲಿ ಜಗಳ ಅನ್ನೋದು ಇದ್ದೇ ಇರುತ್ತೆ. ಅದನ್ನೆಲ್ಲವನ್ನು ಮೀರಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದೇ ಅದೇ ದಾಂಪತ್ಯ ಜೀವನ ಅಂತ ಹೇಳೋದು. ಸೊ ಅದನ್ನು ಮಾಡೋ ಅಂಥದ್ದು ನಾನು ಮಾಡಬೇಕು, ಎಲ್ಲರೂ ಮಾಡಬೇಕು ಅದೇ ಥರ. ಸೊ ನೈಸ್. ಸೊ ನಿಮ್ಮದು ಲವ್ ಮ್ಯಾರೇಜಾ ಅಥವಾ ನಮ್ಮದು ಅರೇಂಜ್ ಮ್ಯಾರೇಜ್ ಓಕೆ, ಫ್ಯಾಮಿಲಿ ಎಲ್ಲ? ಹೌದು, ಎಲ್ಲ ನೋಡಿ ಫ್ಯಾಮಿಲಿ. ಸೊ ಪಾರ್ಕು ಸಿನಿಮಾ ಆ ಥರ ಯಾವುದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಮಗೆ ಟೈಮ್? ನಂದು ಒಂಥರ ಚಾಲೆಂಜಿಂಗ್ ಲೈಫೇ ನಂದು. ಪ್ರಾರಂಭದಲ್ಲೇ ನಾನು ಹೇಳಿದ್ನಲ್ಲ, 18 ವರ್ಷಕ್ಕೆ ನಾನು ಜೈಲಿಗೆ ಹೋಗಿ ಹೋರಾಟ ಇವೆಲ್ಲದರಲ್ಲೇ ಬಂದಿದ್ದೀನಿ. ಅದಾದ ತಕ್ಷಣ ಇಮಿಡಿಯೇಟಾಗಿ ನಾನು ನಮ್ಮ ತಂದೆ ತೀರೋದಾಗ ನನಗೆ ಬೇರೆ ವಿಧಿ ಇರಲಿಲ್ಲ, ನಾನು ಕೆಲಸ ಮಾಡಬೇಕಾಗಿತ್ತು. ಆ ಕೆಲಸ ಮಾಡಿದ್ದೀನಿ. ಮತ್ತು ಅದಾದ ತಕ್ಷಣ ಪೊಲಿಟಿಕಲ್ ಲೈಫಿಗೆ ಬಂದೆ. ಸೊ ನನ್ನ ಜರ್ನಿ ಪೂರ್ತಿ ಆಲ್ಮೋಸ್ಟ್ ಆಲ್ ಹೋರಾಟ, ಸ್ಟ್ರಗಲ್ಲು ಇದರಲ್ಲೇ ನಾನು ಬಂದುಬಿಟ್ಟಿದ್ದೀನಿ ಆಲ್ಮೋಸ್ಟ್ ಆಲ್. ಸೊ ಅದರಿಂದ ಎಲ್ಲೂ ಆ ಥರದ ಎಂಟರ್ಟೈನ್ಮೆಂಟ್ಗೆ ಭಾಳ ಕಡಿಮೆ ಅವಕಾಶ ನನ್ನ ಲೈಫಲ್ಲಿ ಸಿಕ್ಕಿರೋವಂಥದ್ದು. ಸೊ ಅವಾಗಷ್ಟು ಕಷ್ಟಪಟ್ಟಿದ್ದಕ್ಕೆ ನಿಮಗೆ ಈ ಒಂದು ಸ್ಥಾನ ಖಂಡಿತವಾಗ್ಲೂ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ನಾವು ಆಗಲೇ ತುಂಬ ಮಾತುಗಳನ್ನ ನಮಗೆ ಇನ್ಸ್ಪೈರ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು.